ಇನ್ನು ಅವಧಿಗೂ ಮುನ್ನವೇ ಒಪ್ಪಂದ ಮಾಡಿಕೊಂಡು ಸಿಕ್ಕಾಕೊಂಡ್ರ ವಿಕ್ರಮ್ ಅನ್ನುವಂಥದ್ರ ಬಗ್ಗೆನೂ ಈಗ ಪ್ರಶ್ನೆ ಹೇಳ್ತಾ ಇದೆ. ಯಾಕಂದ್ರೆ ಶುಂಠಿ ಬೇಸಾಯಕ್ಕಾಗಿ 3 ಎಕರೆ 10 ಗುಂಟೆ ಜಮೀನಿಗೆ ಒಪ್ಪಂದ ಆಗಿತ್ತು, ಅಗ್ರಿಮೆಂಟ್ ಮಾಡ್ಕೊಂಡಿದ್ರು. ಜನವರಿ 2024ರಿಂದ ಜಾರಿಗೆ ಬರುವಂತೆ ಅಗ್ರಿಮೆಂಟ್ ಅನ್ನ ಮಾಡ್ಕೊಂಡಿದ್ರು. ಅಂದ್ರೆ ಮುಂದಿನ ತಿಂಗಳಿಂದ ಬರುವಂತಹ ಒಂದು ಅಗ್ರಿಮೆಂಟ್ ಅದು. 1 ತಿಂಗಳು ಮೊದಲೇ ಒಪ್ಪಂದ ಮಾಡ್ಕೊಂಡಿದ್ರು ವಿಕ್ರಮ್. ಸೊ ಡಿಸೆಂಬರ್ 11ನೇ ತಾರೀಕು ಈ ಅಗ್ರಿಮೆಂಟ್ ಅನ್ನ ಮಾಡ್ಕೊಂಡಿದ್ದಾರೆ. ಆದ್ರೆ ಇದು ಜಾರಿಗೆ ಬರೋದು ಮುಂದಿನ ತಿಂಗಳು 24ರಿಂದ. ಸೊ ನೋಟರಿಯಲ್ಲಿ ನೋಂದಣಿ ಮಾಡಿರುವಂತಹ ಒಪ್ಪಂದ ನೋಟರಿ ಮಾಡಿ ಒಪ್ಪಂದವನ್ನ ಮಾಡ್ಕೊಂಡಿದ್ದಾರೆ ವಿಕ್ರಮ್. ಅಗ್ರಿಮೆಂಟ್ ಜಾರಿಗೆ ಇನ್ನೂ 1.5 ತಿಂಗಳು ಬಾಕಿ ಇರುವಾಗಲೇ ಇಲ್ಲಿ ಮರಗಳನ್ನ ಕಡಿದಿದ್ದಾರೆ ಅನ್ನುವಂಥದ್ರ ಬಗ್ಗೆ ಈಗ ಆರೋಪ ಇದೆ. ನೋಂದಾಯಿತ ಜಾಗದಲ್ಲಿ ಮರ ಕಡಿದಿದ್ದಂಥ ಬಗ್ಗೆ ಈಗ ಪ್ರಕರಣ ಕೂಡ ದಾಖಲಾಗಿದೆ. 2024 ಜನವರಿ 24ರ ಬಳಿಕ ವಿಕ್ರಮ್ಗೆ ಈ ಭೂಮಿ ಹಸ್ತಾಂತರವಾಗಬೇಕಾಗಿರುವಂಥದ್ದು. ಆದರೆ ಅಗ್ರಿಮೆಂಟ್ ಜಾರಿಗೂ ಮುನ್ನವೇ ವಿಕ್ರಮ್ ಯಾಕೆ ಹಾಗಾದರೆ ಈ ಪ್ರಕರಣದಲ್ಲಿ ಸಿಕ್ಕಾಕೊಂಡ್ರು ಅನ್ನುವಂಥದ್ರ ಬಗ್ಗೆನೂ ಕೂಡ ಈಗ ಪ್ರಶ್ನೆಗಳು ಬರುತ್ತೆ. ಯಾಕಂದರೆ ಅದು ಜಯಮ್ಮ ಮತ್ತು ರಾಕೇಶ್ ಶೆಟ್ಟಿ ಅನ್ನೋರಿಗೆ ಸೇರಿದಂಥ ಒಂದು ಜಮೀನು. ಸೊ ಅದನ್ನು ಶುಂಠಿ ಬೆಳೆ ಬೆಳಿತೀವಿ ಅಂತ ಹೇಳಿ ಇವರು ಅಗ್ರಿಮೆಂಟ್ ಮಾಡ್ಕೋತಾರೆ. ಅದು ಡಿಸೆಂಬರ್ 11ಕ್ಕೆ ಇವರಿಬ್ಬರ ನಡುವೆ ಆಗುವಂಥ ಒಪ್ಪಂದ. ಆದರೆ ಅದು ಆ ಅಗ್ರಿಮೆಂಟ್ ಜಾರಿಗೆ ಬರ್ತಾ ಇರುವಂಥದ್ದೇ ನೆಕ್ಸ್ಟ್ ಮಂತು ಜನವರಿ 24, 2024ರಿಂದ ಆ ಅಗ್ರಿಮೆಂಟ್ ಜಾರಿಗೆ ಬರಬೇಕಾಗಿರುವಂಥದ್ದು. ಬಟ್ ಅದಕ್ಕಿಂತ ಮುಂಚೆ ಸುಮಾರು 1-1.5 ತಿಂಗಳ ಮುಂಚೆನೇ ಯಾಕೆ ಇವರು ಈ ಪ್ರಕರಣದಲ್ಲಿ ಸಿಕ್ಕಾಕೊಂಡ್ರು ಅನ್ನುವಂಥದ್ರ ಬಗ್ಗೆ ಈಗ ಪ್ರಶ್ನೆಗಳು ಹೇಳುತ್ತೆ. ಸೊ ಹಾಗಾದರೆ ಇಲ್ಲಿ ಮರ ಕಡಿದಿರೋದಕ್ಕೂ ವಿಕ್ರಮ್ಗೂ ನಿಜಕ್ಕೂ ಸಂಬಂಧ ಇದೆಯಾ ಅಥವಾ ಇಲ್ವಾ? FIRನಲ್ಲೂ ಕೂಡ ಯಾಕೆ ವಿಕ್ರಮ್ ಹೆಸರು ದಾಖಲಾಗಲಿಲ್ಲ? ಬರೀ ಜಯಮ್ಮ ಮತ್ತು ರಾಕೇಶ್ ಶೆಟ್ಟಿ ಮತ್ತು ಇತರರು ಅಂತ ಹೇಳಿ ಯಾಕೆ ದಾಖಲು ಮಾಡಿದ್ರು? ಇದೆಲ್ಲದರ ಹಿಂದೆ ಏನು ನಡೀತಾ ಇದೆ ಅನ್ನುವಂಥದ್ರ ಬಗ್ಗೆ ಸಾಕಷ್ಟು ಅನುಮಾನಗಳು ಕೂಡ ಈಗ ಮೂಡ್ತಾ ಇವೆ. ತಮ್ಮ ವಿರುದ್ಧ ಪಿತೂರಿ ಅಂತ ಹೇಳಿ ಈಗಷ್ಟೇ ವಿಕ್ರಮ್ ಸಿಂಹ ಕೂಡ ಮಾತನಾಡ್ತಾ ಹೋಗ್ತಾ ಇದ್ರು. ನನ್ನ ಅಣ್ಣನ ಬಗ್ಗೆ ಹಾಗೆ ನನ್ನನ್ನು ಮುಗಿಸೋದಕ್ಕೆ ಈ ರೀತಿಯಾಗಿ ಸಂಚು ಮಾಡ್ತಾ ಇದ್ದಾರೆ. ಯಾರನ್ನ ನೀವು ನಿಷ್ಠಾವಂತ ಅಧಿಕಾರಿ ಅಂತ ಕರಿತಾ ಇದ್ದೀರೋ ಅವರ ಬಂಡವಾಳವನ್ನು ಕೂಡ ನಾನು ಬಯಲು ಮಾಡ್ತೀನಿ, ಅವ್ರ ನಿಷ್ಠೆ ಯಾರಿಗಿದೆ ಅನ್ನುವಂಥದ್ದನ್ನು ನಾನು ಹೇಳ್ತೀನಿ, ಬಯಲು ಮಾಡ್ತೀನಿ ಅನ್ನುವಂಥದ್ರ ಬಗ್ಗೆನೂ ಕೂಡ ವಿಕ್ರಮ್ ಸಿಂಹ ಮಾತಾಡಿದ್ದಾರೆ.